ನಿಮ್ಮ ವೈಫ್ ನಿಮ್ಮ ಮಾತು ಕೇಳ್ತಿಲ್ಲ ಅಂತ ಮೊಬೈಲ್ ಎತ್ಕೊಂತ, ಆದರೆ ಮೊಬೈಲ್ ಕೂಡ ನಿಮ್ಮ ಮಾತು ಕೇಳಲ್ಲ. ಟೆನ್ಷನ್ ಆಗಿ ಬನ್ನಿ, ನಾನು 7 ಟಿಪ್ಸ್ ಕೊಡ್ತೀನಿ, ಇದನ್ನು ಫಾಲೋ ಮಾಡಿ. ಇದು ನನ್ನ ಮೊಬೈಲಾ ಅಂತ ನಿಮ್ಗೆ ಡೌಟ್ ಖಂಡಿತ ಬಂದೇ ಬರುತ್ತದೆ. ಮತ್ತೆ ಆಗ್ತದೆ, ಬನ್ನಿ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಕ್ಲಿಯರ್ ಮಾಡೋದು ತುಂಬ ಮುಖ್ಯ. ಮೊಬೈಲ್ ಓಪನ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇಂಥ ಹಲವಾರು ಆ್ಯಪ್ಸ್ ಯೂಸ್ ಮಾಡ್ತೀರಾ, ಮತ್ತು ಹಾಗೆ ಲಾಕ್ ಮಾಡಿ ಜೇಬಲ್ಲಿ ಇಟ್ಕೊತೀರಾ. ಇದು ಸರಿಯಾದ ಪದ್ಧತಿ ಅಲ್ಲ. ನೀವು ಬಳಸಿದ ನಂತರ ಎಲ್ಲ ಆ್ಯಪ್ಸ್ನ ಕ್ಲಿಯರ್ ಮಾಡಬೇಕು. ಇದರಿಂದ ರ್ಯಾಮ್ ಫ್ರೀ ಆಗುತ್ತದೆ, ಸ್ಪೀಡ್ ಬೂಸ್ಟ್ ಅಪ್ ಆಗುತ್ತದೆ. ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ನಿಮ್ಮ ಫೋನ್ ಆಮೇಗಿಂತ ಸ್ಲೋ ಆಗಿ ವರ್ಕ್ ಆಗುತ್ತದೆ. ನೆಕ್ಸ್ಟ್, ಸ್ಟೋರೇಜ್ 70-80% ಮುಗಿಯುವ ಮುಂಚೆನೇ ಕ್ಲೀನ್ ಮಾಡಿ. ಅನ್ನೆಸೆಸರಿ ಫೋಟೋಸ್ನೆಲ್ಲ ಡಿಲೀಟ್ ಮಾಡಿ ಸಿಸ್ಟಮ್ ಸ್ಮೂತಾಗಿ ವರ್ಕ್ ಆಗ್ತದೆ. ಮೂರನೇದು, ಆಟೋ ಅಪ್ಡೇಟ್ ಆಫ್ ಮಾಡಿ. ಪ್ಲೇಸ್ಟೋರ್ಗೆ ಹೋಗಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ ಆಟೋ ಅಪ್ಡೇಟ್ ಆಫ್ ಮಾಡಿ. ಲೈಟ್ ಆ್ಯಪ್ಸ್ ಯೂಸ್ ಮಾಡಿ. ಉದಾಹರಣೆ ಫೇಸ್ಬುಕ್ ಲೈಟ್, ಯೂಟ್ಯೂಬ್ ಗೋ, ಟ್ವಿಟರ್ ಲೈಟ್, ಇನ್ಸ್ಟಾ ಲೈಟ್ ಈ ಥರ ಆ್ಯಪ್ಸ್ ಯೂಸ್ ಮಾಡೋದರಿಂದ ರ್ಯಾಮ್ ಫ್ರೀ ಆಗುತ್ತದೆ. ಲೈಟ್ ಆ್ಯಪ್ಸ್ ಹೆವಿ ಸ್ಪೀಡ್. ಫೋನ್ನ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ರೀಸ್ಟಾರ್ಟ್ ಮಾಡಿ. ಮೆಮೊರಿ ರೀಫ್ರೆಶ್ ಆಗುತ್ತೆ, ಲ್ಯಾಗ್ ಕಡಿಮೆ ಆಗುತ್ತೆ. ರೀಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಲ್ಯಾಗ್ ಫಾರೆವರ್ ಆಗುತ್ತೆ. ಸೆಟ್ಟಿಂಗ್ಸ್ ಓಪನ್ ಮಾಡಿ, ಸಾಫ್ಟ್ವೇರ್ ಚೆಕ್ ಮಾಡಿ, ಅಪ್ಡೇಟ್ ಮಾಡಿ. ನಿಮಗೆ ಯಾವ ಆ್ಯಪ್ಸ್ ಬೇಕಾಗುತ್ತೋ ಪರ್ಟಿಕ್ಯುಲರ್ಲಿ ಅದನ್ನು ಮಾತ್ರ ಅಪ್ಡೇಟ್ ಮಾಡಿ. ಕೊನೆಯದಾಗಿ ಲೈವ್ ವಾಲ್ಪೇಪರ್ಸ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಇದರಿಂದ ರ್ಯಾಮ್ಗೆ ಹೆಚ್ಚಿಗೆ ಸ್ಟ್ರೆಸ್ ಆಗುತ್ತದೆ ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಕಡಿಮೆ ಆಗುತ್ತದೆ. ಈ ಸ್ಟೆಪ್ಸ್ ಫಾಲೋ ಮಾಡಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಧನ್ಯವಾದಗಳು.